ಗುಲ್ಬರ್ಗ ಡ್ಯಾನ್ಸ್ ಸಂಘದ ವತಿಯಿಂದ ನಗರದ ಅನ್ನಪೂರ್ಣ ಕ್ರಾಸ್ನಲ್ಲಿರುವ ಕಲಾಮಂಡಲದಲ್ಲಿ ಜಾನಪದ ನೃತ್ಯ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಜಗದೇವ್ ಗುತ್ತೇದಾರ್ ಸಸಿಗೆ ನೀರು ಹಾಕುವುದರ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಪ್ರತಿ ವರ್ಷ 4-5 ಕಾರ್ಯಕ್ರಮಗಳನ್ನು ಯಾವಾಗಲೂ ಮಾಡ್ಕೊಳ್ತಾ ಬಂದಿದ್ದಾರೆ. ಇವರಿಂದ ಅವರು ಶ್ರೀಮತಿ ಜ್ಯೋತಿಯವರು ಕೂಡ ಅವರ ಬೆನ್ನೆಲುಬಾಗಿ ಸಾಕಷ್ಟು ಈ ಡ್ಯಾನ್ಸ್ ಅನ್ನು ಕಲಿಸಿ ಅವರು ಸಾಕಷ್ಟು ಪ್ರತಿಭೆಗಳನ್ನು ಹೊರಗಡೆ ತಂದಿದ್ದಾರೆ. ಅವರು ತಾಲೂಕು ಮಟ್ಟದಲ್ಲಾಗಲಿ ಜಿಲ್ಲಾ ಮಟ್ಟದಲ್ಲಾಗಲಿ ಅವರು ಕಲಿಸಿದಂಥ ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ಬಹುಮಾನವನ್ನು ಕೂಡ ಪಡಿತಕ್ಕಂಥ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿಗಳು ಅವರು ನಿರ್ಮಾಣ ಮಾಡಿದ್ದಾರೆ. ಯಾವಾಗಲೂ ಸಾರ್ವಜನಿಕ, ಯಾಕಂದ್ರೆ ಅವ್ರು ಯಾವುದೇ ಫೀಸ್ ತಗೊಳ್ತಾ ಇಲ್ಲ, ಏನೂ ಇಲ್ಲ. ಯಾವಾಗಲೂ ಅವ್ರು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ಕಾರ್ಯಕ್ರಮಗಳು ಮಾಡ್ತಾರೆ ನಮಗೆ ಒಂದು ಬಹಳ ಯಾವಾಗಲೂ ಪ್ರತಿ ವರ್ಷ 4-5 ಕಾರ್ಯಕ್ರಮ, ಅದು ಮತ್ತೆ ರಂಗಮಂದಿರದಲ್ಲಿ ಕೂಡ ದೊಡ್ಡ ದೊಡ್ಡ ಕಾರ್ಯಕ್ರಮಗಳು ಮಾಡ್ತಾರೆ. ಈಗಾಗಲೇ ನಾನು ಅವರ ಪರವಾಗಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ, ಯಾಕಂದ್ರೆ ಅವರು ಕೊಪ್ಪಳದ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರು, ನಾನು ಗುಲ್ಬರ್ಗ ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷ, ಯಾವಾಗಲೂ ನಾವು ಮೀಟಿಂಗ್ ನಲ್ಲಿ ನೋಡ್ತಾ ಇದ್ದೇವೆ. ನಾನು ಹೇಳಿದೆ, ಬಹಳ ಬೇಕಾದಂತ ಮನುಷ್ಯ, ಅವರಿಗೆ ತಾವು ಸಹಾಯ ಮಾಡಬೇಕು, ಸರ್ಕಾರದಿಂದ ಏನು ಬರ್ತದೆ ಸಹಾಯ ಮಾಡಿ ಬರಬೇಕು ಹೇಳಿದ್ದಾರೆ. ಈ ಸಂದರ್ಭದಲ್ಲಿ ವೇದಮೂರ್ತಿ ಮಹೇಶ್ವರ ಶಾಸ್ತ್ರಿಗಳು, ಪತ್ರಕರ್ತರಾದ ಭೀಮಾಶಂಕರ್ ಫಿರೋಜಾಬಾದ್, ಸಂಘದ ಅಧ್ಯಕ್ಷ ಅಕ್ಷಯ್ ಅಂಕಪ್ಪ, ಜ್ಯೋತಿ ಅಕ್ಷಯ್, ಜಗನ್ನಾಥ್ ಸೂರ್ಯವಂಶಿ, ಅಪ್ಪಣ್ಣ SG, ಅಕ್ರಮ್ ಪಾಷಾ ಮುಮೀನ್, ದತ್ತು ಬಾಸ್ಕೆ, ನ್ಯಾಯವಾದಿ ರವಿಚಂದ್ರ ಗುತ್ತೇದಾರ್, ದೇವೇಂದ್ರ ಮಂಜಾಳ್ಕರ್, ಮಾಜಿ ಸಚಿವ ಬಾಬುರಾವ್ ಚಿಂಚೆನ್ಸೂರ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ವಿಷಯ ಏನಂತಂದ್ರೆ, ಇವತ್ತ ಜನಪದ ಉತ್ಸವ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೆವು. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿಸಿ ಜಗದೇವ್ ಗುತ್ತೇದಾರ್ ಸರ್ ಅವರು, ಹಾಗೂ ಸಾರಾ ಇಟೆ ಕಾಲೇಜ್ ಸರ್ ಅವರು, ಮತ್ತಂದ್ರೆ ಆನಂದರಾವ್ ಚುಂಚೋಳಿ ಸರ್ ಅವರು, ಮತ್ತಂದ್ರೆ ರವಿಚಂದ್ರ ಗುತ್ತೇದಾರ್ ಸರ್ ಅವರು, ಜಗನ್ನಾಥ್ ಸೂರ್ಯವಂಶಿ, ದತ್ತು ಭಾಸ್ಕರ್ ಎಲ್ಲರೂ ಬಂದು ಈ ಕಾರ್ಯಕ್ರಮಕ್ಕೆ ಯಶಸ್ವಿ ಮಾಡಿದ್ದಾರೆ. ಮತ್ತು ದಿವ್ಯ ಸಾನ್ನಿಧ್ಯ ಆಗಿದಂಥ ಮಹೇಶ್ವರ ಸ್ವಾಮಿಗಳು ಬಂದಿದ್ದಾರೆ. ಈ ಕಾರ್ಯಕ್ರಮಕ್ಕೆ ತುಂಬ ಖುಷಿ ಆಗ್ತಿದೆ. ಈಗ ಈ ಕಾರ್ಯಕ್ರಮದಲ್ಲಿ ಈ ಉತ್ಸವ, ಈ ಜನಪದ ನೃತ್ಯಗಳು ಆಡಿಷನ್ ತೊಗೊಂಡಿಗೆಸಿ ನಾವು ಮುಂದೆ ಬರೋ ದಿನಗಳದಾಗ ಜನವರಿ ಫೆಬ್ರವರಿ ಅದ್ಭುತವಾಗಿ ಕಲಬುರಗಿ ಜಿಲ್ಲೆಯ ರಂಗಮಂದಿರದಲ್ಲಿ ದೊಡ್ಡ ಪ್ರಮಾಣದಾಗ ಒಂದು ಕಾಂಪಿಟೇಷನ್ ಮಾಡ್ತಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ಪಾರ್ಟಿಸಿಪೇಟ್ ಬಂದವರಿಗೆ, ಎಲ್ಲ ಕಲಾವಿದರಿಗೆ ತುಂಬ ಧನ್ಯವಾದ ಹೇಳ್ತೀನಿ. ಈ ಕಾರ್ಯಕ್ರಮಕ್ಕೆ ಬಂದು ನಮ್ದು ಎಲ್ಲ ಯಶಸ್ವಿ ಮಾಡಿಕೊಟ್ಟೆ ಅಂತ. ಆಗ ಇನ್ನೊಬ್ಬರು ನಮ್ಮ ಕಲಾವಿದರು ಜೂನಿಯರ್ ವಿಷ್ಣುವರ್ಧನ್ ಶರಣು ಕಾಂಬಳಿಯವರು, ಸಂಗೀತ ಅದ್ಭುತ ಕಲಾವಿದರು, ಅವ್ರ ಮೇಲೆ ಭೀ ಸಾವಿರಾರು ಮಂದಿ ಕಲಿತಾರೆ. ಅವರು ಭೀ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿ ಮಾಡಿದ್ದಾರೆ. ಎಲ್ಲರಿಗೆ ತುಂಬ ಹೃದಯಪೂರ್ತಿಗೆ ಧನ್ಯವಾದ ಹೇಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.